ಆರ್ಎಸ್ಎಸ್ ವಿಚಾರದಲ್ಲಿ ಪ್ರಿಯಾಂಕ್ ಖರ್ಗೆ ವರ್ಸಸ್ ಬಿಜೆಪಿಯ ಬಿಗ್ ಫೈಟ್ ಮುಂದುವರಿತಾ ಇದೆ. ಸತತ 3 ದಿನಗಳಿಂದ ಗೃಹ ಸಚಿವ ವರ್ಸಸ್ ಕೇಸರಿ ಟೀಮ್ ವಾಕ್ ಸಮರ ಮುಂದುವರಿತಾ ಇದೆ. ನಿಮ್ಮಪ್ಪನಿಗೆ ಆರ್ಎಸ್ಎಸ್ ಗೆ ಏನು ಮಾಡ್ಲಿಕ್ಕೆ ಅಂದ್ರೆ ನಿಮ್ಮಪ್ಪನಿಗೆ ಆರ್ಎಸ್ಎಸ್ ನ ಏನು ಮಾಡಕ್ ಆಗ್ಲಿಲ್ಲ, ನಿನ್ ಕೈಲಿ ಆಗತ್ತಾ? ಈ ರೀತಿಯ ಪ್ರಶ್ನೆ ಸಿಟಿ ರವಿ ಚಾಲೆಂಜ್ ಹಾಕಿರೋದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆಗೆ ನೇರ ಸವಾಲನ್ನು ಹಾಕಿದ್ದಾರೆ. ನಿಮ್ಮ ಅಪ್ಪನ ಕೈಲೇ ಆರ್ಎಸ್ಎಸ್ ನೇನು ಮಾಡ್ಕೊಳಕ್ ಆಗ್ಲಿಲ್ಲ, ನಿನ್ ಕೈಲಿ ಏನಾಗುತ್ತೆ ಅಂತ. ಆರ್ಎಸ್ಎಸ್ ಇದೆ, ನೆಹರು ಇಲ್ಲ, ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಏರಿ ಸರ್ವಾಧಿಕಾರಿಯಾಗಿ ನಡೆದರು, ಸಂಘವನ್ನು ಬ್ಯಾನ್ ಮಾಡಿದರು. ಇಂದಿರಾ ಗಾಂಧಿ ಇಲ್ಲ, ಭಾರತ ಇದೆ, ಆರ್ಎಸ್ಎಸ್ ಇದೆ. ಇವರು ಪ್ರಿಯಾಂಕ್ ಖರ್ಗೆ ಅವರೇ, ನೀವು ಈಗ ನಿನ್ನೆ ಮೊನ್ನೆ ಹೋಮ್ ಮಿನಿಸ್ಟರ್ ಆಗಿದ್ದೀರಿ, ನಿಮ್ಮ ಅಪ್ಪ ಮುಂಚೆನೆ ಆಗಿದ್ದರು. ನಿಮ್ಮ ಅಪ್ಪನ ಕೈಲೇ ಏನು ಮಾಡಕ್ಕಾಗಲ್ಲ, ನೀವೇನ್ ಮಾಡ್ತೀರಿ? ನೀವು ಸರ್ವಾಧಿಕಾರಿ ಅಲ್ಲ. ಎಲ್ಲೋ 2-3 ರಾಜ್ಯಗಳಲ್ಲಿ ನೀವು ಅಧಿಕಾರದಲ್ಲಿ ಇದ್ದೀರಿ. ಅದು ಅಧಿಕಾರದ ಕೊನೆಯ ದಿನಗಳು, ನಿಮ್ಮ ಅಧಿಕಾರದ ಕೊನೆಯ ದಿನಗಳು, ನಿಮ್ಮ ಪಕ್ಷದ ಅಧಿಕಾರದ ಕೊನೆಯ ದಿನಗಳು. ನಿಮ್ಮ ಅಪ್ಪನ ಹಣೆ ಮುಂದಿನ ಸರಿ ನೀವು ಈ ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲ್ಲ. ನೀವೇನ್ ಮಾಡ್ತೀರಿ? ನಿಮ್ಮ ನಂತರವೂ ಆರ್ಎಸ್ಎಸ್ ಇರುತ್ತೆ. ಯಾಕೆ ಅಂದ್ರೆ ಆರ್ಎಸ್ಎಸ್ ರಾಷ್ಟ್ರೀಯ ಹಿತಕ್ಕಾಗಿ ಕೆಲಸ ಮಾಡ್ತಾ ಇದೆ. ಮಾಜಿ ಸಚಿವ ಸಿಟಿ ರವಿ ಅವರ ವಾಗ್ದಾಳಿಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಪ್ರತಿ ದಾಳಿ ನಡೆಸಿದ್ದಾರೆ. ಸಿಟಿ ರವಿಗೆ ಆರ್ಎಸ್ಎಸ್ ಇತಿಹಾಸನೇ ಗೊತ್ತಿಲ್ಲ ಅನ್ಸುತ್ತೆ ಅಂತ ಪ್ರಿಯಾಂಕ್ ಖರ್ಗೆ ತಿರುಗೇಟ್ ಕೊಟ್ಟಿದ್ದಾರೆ. ನೆಹರು ಅವರು ಆರ್ಎಸ್ಎಸ್ ಬ್ಯಾನ್ ಮಾಡಿದಾಗ ಪಟೇಲ್ ಅವರು ಕಾಲಿಗೆ ಬಿದ್ದು ಬಿಟ್ಟಿದ್ರು. ನೆಹರು ಕಾಲಿಗೆ ಬಿದ್ದಿದ್ರು ಸರ್ದಾರ್ ಪಟೇಲ್. ಇಂದಿರಾ ಗಾಂಧಿ ಅವರು ಆರ್ಎಸ್ಎಸ್ ಬ್ಯಾನ್ ಮಾಡಿದಾಗ ಅವರ ಸರಸಂಚಾಲಕರು ಸುದೀರ್ಘ ಪತ್ರವನ್ನ ಬರೆದಿದ್ರು. ವೀರ್ ಸಾವರ್ಕರ್ ಅವರು ಬ್ರಿಟಿಷರಿಂದ 60 ರೂಪಾಯಿ ಪೆನ್ಷನ್ ತಗೋತಾ ಇದ್ರು. ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂದ್ರೆ ಭಯ ಯಾಕೆ ಇವ್ರಿಗೆ ಅಂತ ಖರ್ಗೆ ಅಗೇನ್ ಪ್ರಶ್ನೆ ಮಾಡ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ವರ್ಸಸ್ ಆರ್ಎಸ್ಎಸ್ ಅನ್ನೋ ವಿಚಾರ ಇದೇನು ಹೊಸದ ಅಲ್ವೇ ಅಲ್ಲ, ಸೆನ್ಸೇಷನಲ್ ಅಲ್ವೇ ಅಲ್ಲ. ಮುಂದುವರಿಸ್ತಾ ಇದ್ದಾರೆ. ಒಂದ್ ನಿಮಿಷ, ಫಸ್ಟ್ ಆಫ್ ಆಲ್ ಸಿಟಿ ರವಿ ಅವರಿಗೆ ಆರ್ಎಸ್ಎಸ್ ಅವರ ಇತಿಹಾಸ ಗೊತ್ತಿಲ್ಲ ಅನ್ಸುತ್ತೆ. ಸರ್ದಾರ್ ಪಟೇಲ್ ಅವರು ನೆಹರು ಅವರು ಬ್ಯಾನ್ ಮಾಡಿದಾಗ ಹೋಗಿ ಕೈಕಾಲು ಬಿದ್ದಿದ್ದು ಅದೇ ಆರ್ಎಸ್ಎಸ್ ಅವರು. ಇಂದಿರಾ ಗಾಂಧಿ ಅವರು ಬ್ಯಾನ್ ಮಾಡಿದಾಗ ಉದ್ದುದ್ದ ಪ್ರಶಂಸೆ ಲೆಟರ್ಗಳು ಬರೆದಿದ್ದಾರೆ ಅವ್ರ ಸರ್ಸಂಚಾಲಕರು. ಓದಕ್ಕೆ ಕೇಳ್ರಿ ಅವರಿಗೆ ಇತಿಹಾಸ ಮೊದಲನೇದು. ಆಮೇಲೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂದರೆ ಯಾಕೆ ಅಷ್ಟು ಭಯ ಅವರಿಗೆ? ಆರ್ಎಸ್ಎಸ್ಸಿಗೆ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂದರೆ ಇವ್ರು ಯಾಕೆ ಉತ್ತರ ಕೊಡ್ತಾ ಇದ್ದಾರೆ? ಒಂದು ಕೆಲಸ ಮಾಡಿ, ಈಗ ತಾನೇ ನಮ್ಮ ಬೇರೆ ಮಾಧ್ಯಮ ಸ್ನೇಹಿತರಿಗೆ ಹೇಳ್ತಾ ಇದ್ದೆ, ನನಗನ ನಿಮ್ಮ ಯಾವುದು ಜಗನ್ನಾಥ್ ಭವನ್ ಅಲ್ಲ ಅವ್ರದ್ದು, ಜಗನ್ನಾಥ್ ಭವನ್ನೋ ಕೇಶವ ಕೃಪಾಗೋ ನನಗೆ ಕರೆಸ್ಬಿಟ್ಟು ಈ ಕಾನೂನು ಅಡಿನಲ್ಲಿ ನಮಗೆ ಸ್ವತಂತ್ರ ಇದೆ, ನಾವು ಯಾವುದೇ ಸರ್ಕಾರಿ ಸಂಸ್ಥೆಗಳಿಗಾಗಲಿ ಅಥವಾ ಸರ್ಕಾರಿಗಾಗಲಿ ನಾವು ಉತ್ತರ ಕೊಡೋ ಅಗತ್ಯ ಇಲ್ಲ ಅಂತ ತೋರಿಸ್ಬಿಡ್ಲಿ, ಅಥವಾ ನನ್ನ ಆಫೀಸಿಗನ ಬರಲಿ, ದಾಖಲೆಗಳು ತೊಗೊಂಡು ಬರಲಿ. ನೋಡಿ ಸರ್, ಈ ಕಾನೂನು ಅಡಿನಲ್ಲಿ ನಮಗೆ ಯಾವುದೇ ನಮ್ಗೆ ಯಾವುದೇ ಸಂವಿಧಾನ ಲಾಗೂ ಆಗೋದಿಲ್ಲ, ನಮ್ಗೆ ಯಾವುದೇ ಕಾನೂನು ಲಾಗೂ ಆಗೋದಿಲ್ಲ ಅಂತ ನನ್ನ ಆಫೀಸಿಗನ ಬಂದು ಹೇಳಿ, ಇವ್ಯಾಲ್ಯೂಯೇಟ್ ಮಾಡ್ತೀನಿ. ತಪ್ಪಿದ್ರೆ ನಾನೇ ಕ್ಷಮೆ ಕೇಳ್ತೀನಿ, ಇಲ್ಲದ್ರೆ ಅವ್ರು ತಿದ್ಕೊಳಕ್ ಹೇಳಿ. ಸಿಂಪಲ್ ಥಿಂಗ್ ಸರ್. ಯಾವ ದೇಶದಲ್ಲಿ ಒಬ್ಬ ಬೀದಿ ವ್ಯಾಪಾರ ರಿಜಿಸ್ಟರ್ ಆಗಬೇಕು, ಹೌದಾ ಇಲ್ಲ? ಬೀದಿ ವ್ಯಾಪಾರಿಗಳು ರಿಜಿಸ್ಟರ್ ಆಗಬೇಕು. ದೇವಸ್ಥಾನದಲ್ಲಿ ಎಷ್ಟು ದೇಣಿಗೆ ಬರ್ತಾ ಇದೆ ಅಂತ ದೇವರು ಲೆಕ್ಕ ಕೊಡಬೇಕು, ದೇವಸ್ಥಾನಗಳು ಲೆಕ್ಕ ಕೊಡಬೇಕು, ಜನರು ಲೆಕ್ಕ ಕೊಡಬೇಕು, ನೀವು ಐಟಿಗೆ ಲೆಕ್ಕ ಕೊಡಬೇಕು. ಇಷ್ಟಕ್ಕೆ ಇವರಿಬ್ಬರ ನಡುವಿನ ವಾಕ್ ಸಮರ ನಿಲ್ಲೋದಿಲ್ಲ. ಸಿಟಿ ರವಿ ಆರ್ಎಸ್ಎಸ್ಗೆ ಪ್ರಿಯಾಂಕ್ ಖರ್ಗೆ ಅಗೇನ್ ಚಾಲೆಂಜ್ ಹಾಕ್ತಾರೆ. ನನ್ನನ್ನ ಜಗನ್ನಾಥ್ ಭವನ ಅಥವಾ ಕೇಶವ ಕೃಪಾ ಕರ್ಸಿ ಈ ಕಾನೂನು ಅಡಿಯಲ್ಲಿ ನಮಗ್ ಸ್ವತಂತ್ರ ಇದೆ ಅಂತ ಹೇಳಿ, ಯಾವುದೇ ಸರ್ಕಾರಿ ಸಂಸ್ಥೆಗೆ ನಾವು ಉತ್ತರ ಕೊಡೋ ಹಾಗಿಲ್ಲ ಅಂತ ಹೇಳಿ, ಬೇಕಾದ್ರೆ ನಮಗೆ ಯಾವುದೇ ಸಂವಿಧಾನ ಕಾನೂನು ಆಗಲ್ಲ ಅಂತಾನೂ ಹೇಳಿ, ಇಲ್ಲ ಅಂದ್ರೆ ಅವರೇ ತಿದ್ಕೊಳ್ಳಿ ಅಂತ ಪ್ರಿಯಾಂಕ್ ಖರ್ಗೆ ಚಾಲೆಂಜ್ ಹಾಕಿದ್ದಾರೆ. ಈ ರಿಜಿಸ್ಟ್ರೇಷನ್ ವಿಚಾರ ಆಗಾಗ ಮುನ್ನೆಲೆಗೆ ಬರ್ತಲೇ ಇರುತ್ತೆ. ಆರ್ಎಸ್ಎಸ್ ನೋಂದಣಿ ಆಗಿದ್ಯಾ, ಯಾಕಾಗಿಲ್ಲ? ಜಾಗ ತಗೊಂಡಿದ್ದಾರಲ್ಲ, ಕೆಲವೊಂದ್ ಕಡೆ ಸರ್ಕಾರವೇ ಜಾಗ ಕೊಟ್ಟಿದ್ಯಲ್ಲ, ಹೇಗ್ ಕೊಟ್ರು? ರಿಜಿಸ್ಟ್ರೇಷನ್ ಆಗ್ದಲ್ಲ ಇರುವಂತಹ ಒಂದು ಆರ್ಗನೈಸೇಷನ್ ಅಥವಾ ಸಂಘಟನೆಗೆ ಹೇಗ್ ಕೊಟ್ರು? ಹಿಂಗೆ ಹಲವಾರು ಪ್ರಶ್ನೆಗಳು. ಅವ್ರು ಏನೇ ದೇಶ ಸೇವೆ ಮಾಡ್ಲಿ, ಏನೇ ಉದ್ಧಾರ ಮಾಡ್ಲಿ, ರಿಜಿಸ್ಟ್ರೇಷನ್ ಮಾಡಿಸ್ಕೊಳಕ್ ಏನಪ್ಪ ಸಮಸ್ಯೆ? ಇದನ್ನ ಅವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಓಕೆ ನೋಡಿ, ಪ್ರಿಯಾಂಕ್ ಖರ್ಗೆ ಅವ್ರ ವಿಚಾರದಲ್ಲಿ ಆರ್ಎಸ್ಎಸ್ ವರ್ಸಸ್ ಪ್ರಿಯಾಂಕ್ ಖರ್ಗೆ ಅನ್ನೋದು ಇವತ್ತು ನೆನ್ನೆದಲ್ಲ. ಅಂಡ್ ಅವರು ಈಗ
ಯಾವುದೋ ಬೇರೆ ಖಾತೆಯ ಮಂತ್ರಿ ಅಲ್ಲ, ಗೃಹ ಸಚಿವರು ಅವರು ಐ ಕ್ರಶ್ ಅಂದ್ರು, ಅಂದ್ರೆ ಅದನ್ನ ಮುಗಿಸ್ಬಿಡ್ತೀನಿ, ಸರ್ವನಾಶ ಮಾಡ್ಬಿಡ್ತೀನಿ RSS ಅಂತಂದ್ರು. ಬಿಜೆಪಿ ಅವ್ರು ಸುಮ್ಮನಿರ್ತಾರ? ಸಂಘದಿಂದ ಬಂದು ರಾಜಕೀಯದಲ್ಲಿರೋರು ಸುಮ್ಮನಾಗ್ತಾರ? ಸಂಘದಲ್ಲಿರೋರು ಸುಮ್ಮನಾಗ್ತಾರ? RSS ಒಂದ್ ರೀತಿ ಇತ್ತೀಚಿನ ದಿನಗಳಲ್ಲಿ ಹೆಂಗಾಗಿದೆ ಅಂದ್ರೆ ಸೂಕ್ಷ್ಮ ವಿಚಾರ ಆಗ್ಬಿಟ್ಟಿದೆ. ಅಂಥದ್ರಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಈ ಸ್ಟೇಟ್ಮೆಂಟ್ ಅವರಿಗೆ ಭಾರದ ತುತ್ತಾಗುತ್ತಾ? ವಿ ಡೋಂಟ್ ನೋ. ಅಂಡ್ ಬರ್ತೀನಿ ಇನ್ನು ಮುಂದಕ್ಕೆ, ನನ್ನ ಪವರನ್ನ ಬಳಸ್ತೀನಿ ಅಂದ್ರಲ್ಲ, ಗೃಹ ಇಲಾಖೆಯ ಕಾರ್ಯವ್ಯಾಪ್ತಿ ಏನು, RSS ವಿಚಾರದಲ್ಲಿ ಗೃಹ ಇಲಾಖೆ ಹೇಗೆ ನಡ್ಕೋಬಹುದು, ಇವೆಲ್ಲವೂ ಕುತೂಹಲ ಮೂಡಿಸ್ತಾ ಇದೆ. ಚಾಲೆಂಜ್ ಆಗ್ತಾ ಇಲ್ಲ ನಾನು, ಪ್ರಶ್ನೆ ಮಾಡ್ತಾ ಇಲ್ಲ ನಾನು ಈ ವಿಚಾರದಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಗೆ. ಬಟ್ ಏನೇನು ಮಾಡ್ಬೋದು ಅವರು ಅನ್ನುವಂತಹ ಕುತೂಹಲ ಅಂತೂ ಇದೆ. ಇದನ್ನ ಬಿಜೆಪಿ ಹೇಗೆ ರಿಸೀವ್ ಮಾಡ್ಕೊಳ್ಳುತ್ತೆ? ನಾಟ್ ಓನ್ಲಿ ಸಿ ಟಿ ರವಿ ಅವರೊಬ್ಬರೇ ಸಂಘದಿಂದ ಬಂದಿರೋರಲ್ಲ, ಬಿಜೆಪಿಯಲ್ಲಿ ಇನ್ನೂ ಹಲವಾರು ಜನ ಇದ್ದಾರೆ. ಸೊ RSS ವಿಚಾರಕ್ಕೆ ಪ್ರಿಯಾಂಕ್ ಖರ್ಗೆ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಅವರಿಗೆ ದುಬಾರಿ ಆಗುತ್ತಾ? ಇವರೇನಾದರೂ ಪ್ರತಿಭಟನೆ ಏನಾದರೂ ಮಾಡ್ತಾರಾ? ಆ್ಯಂಡ್ ಒಂದಂತೂ ನಿಜ, RSS ದೇಶ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ಯಾ ಅಂದರೆ ಹೌದು ಅಂತ ಕೆಲವೊಂದು ಉದಾಹರಣೆಗಳನ್ನು ನಾವು ಕಣ್ಮುಂದೆ ನೋಡ್ಬೋದು. ಹಂಗಂದು ಮಾತ್ರಕ್ಕೆ ಸಂವಿಧಾನದ ವಿರುದ್ಧವಾಗಿ, ಕಾನೂನಿನ ವಿರುದ್ಧವಾಗಿ ನಡ್ಕೊಳ್ತೀವಿ ಅಂದ್ರೆ ಆಗುತ್ತಾ? ರಿಜಿಸ್ಟ್ರೇಷನ್ ಅಂತ ಬಂದಾಗ ಯಾಕೆ ಇಷ್ಟೊಂದು ಗೊಂದಲಗಳಾಗುತ್ತೆ RSS ವಿಚಾರದಲ್ಲಿ? ಆಗಿಂದಲೂ ಕೂಡ, ಅದರ ಇತಿಹಾಸ ಕೆದಕ್ದಾಗ್ಲೂ ಕೂಡ ಅವ್ರು ಹೇಳಿರ್ಬೋದು, ಅವ್ರು ಬಂದು ಕಾಲಿಗೆ ಬಿದ್ದಿದ್ರು, ಇವ್ರು ಬಂದು ಕಾಲಿಗೆ ಬಿದ್ದಿದ್ರು ಅನ್ನೋದೆಲ್ಲ ಸುಳ್ಳು. ಇತಿಹಾಸ ಬೇರೆ ಹೇಳೋದೇ ಬೇರೆ, ಇವ್ರುಗಳು ನಮಗೆ ಗಮನಕ್ಕೆ ತರ್ತಾ ಇರೋದೇ ಬೇರೆ. ಕಾಲಿಗೆ ಬಿದ್ದಿದ್ರು, ಗೋಗರ್ದಿದ್ರು, ಹಾಗೆಲ್ಲ ಆಗಿರಲಿಲ್ಲ. ಹೌದು, ಒಂದಷ್ಟು ದಿನ ಬ್ಯಾನ್ ಅನ್ನೋ ಪದವನ್ನು RSS ವಿಚಾರದಲ್ಲಿ ಇಂದಿರಾ ಗಾಂಧಿ ಅವರು ಇದ್ದಾಗಲೇ ಮಾಡಿದ್ರು. ಬಟ್ ತಕ್ಷಣ ತೆಗೆದ್ರಲ್ಲ ಅದನ್ನ ಯಾಕೆ ತೆಗೆದ್ರು? ಇನ್ ಕೇಸ್ ಇದೇನೋ ಅಂತ ಇದರಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅಂತನೋ ಅಥವಾ ಇನ್ನೇನೋ ಭಯೋತ್ಪಾದನೆ ನಡೀತಾ ಇದೆ ಅಂತನೋ ಅನುಮಾನ ಇದ್ದಿದ್ರೆ ಯಾಕೆ ವಾಪಸ್ ತೆಗೆದ್ರು ಇಂದಿರಾ ಗಾಂಧಿ ಅವರು ಬ್ಯಾನ್ ಆಗಿದ್ದನ್ನ? ಈ ಪ್ರಶ್ನೆ ಕೂಡ ಕಾಡುತ್ತೆ. ಓಕೆ, ಬನ್ನಿ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನನ್ನ ಕಲ್ಲಿಗ ಶಿವು ನೀಡ್ತಾ ಹೋಗ್ತಾರೆ. ಶಿವು, ಪ್ರಿಯಾಂಕ್ ಖರ್ಗೆ ವರ್ಸಸ್ RSS ಅನ್ನೋದು ಹೊಸ ವಿಚಾರ ಅಲ್ವೇ ಅಲ್ಲ. ಅವ್ರಿಗೊಂದ್ ರೀತಿ ಮೊನ್ನೆ ಪ್ರಮಾಣ ವಚನ ಸ್ವೀಕಾರ ಮಾಡ್ಬೇಕಾದ್ರು ಎಲ್ಲರೂ ಟ್ರಾಲ್ ಮಾಡ್ತಾ ಇದ್ದಿದ್ದು ಅದೇ. ಮೊದಲನೇ ಬಾರಿಗೆ RSS ಅನ್ನೋ ಪದ ಬಳಸದೆ ಈ ವ್ಯಕ್ತಿ ಮಾತಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಕಾಲೆಳ್ತಿದ್ರು. ಇದು ಎಲ್ಲಿಗೆ ಹೋಗಿ ನಿಂತ್ಕೋಬಹುದು? ರಿಜಿಸ್ಟ್ರೇಷನ್ ಅನ್ನೋ ಪದ ಆಗಾಗ RSS ವಿಚಾರದಲ್ಲಿ ಬಳಕೆಗೆ ಬರ್ತಾ ಇದ್ರು. ಇದನ್ನ ಯಾಕೆ ಇವ್ರು ಇಷ್ಟೊಂದು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ? ಇದ್ರ ಬಗ್ಗೆ ನೀವು ನಿಮ್ಮ ಅಭಿಪ್ರಾಯವನ್ನ ಅಂಡ್ ರಾಜಕೀಯದಲ್ಲಿ ಆಗ್ತಾ ಇರೋ ಚರ್ಚೆನ ತಿಳಿಸೋದಾದ್ರೆ ಶಿವು. ಎಸ್ ವಿದ್ಯಾ, ತಾವು ಇಷ್ಟೊತ್ತು ಈ ಆರೋಪ ಪ್ರತ್ಯಾರೋಪಗಳು ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ಏನು ಹೇಳಿದ್ರು, ಅದಕ್ಕೆ CT ರವಿ ಅವರು ಯಾವ ರೀತಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಅಥವಾ ಈ ಹಿಂದೆ ಏನೆಲ್ಲ ನಡೀತು? ಯಾಕಂದ್ರೆ ಈ ಹಿಂದೆ IT-BT ಸಚಿವರಾಗಿದ್ದಂತಹ ಪ್ರಿಯಾಂಕ್ ಖರ್ಗೆ ಅವರು ಒಂದು ಆದೇಶವನ್ನು ಹೊರಡಿಸ್ತಾರೆ ಅಥವಾ ಒಂದು ಮಾತನ್ನ ಹೇಳ್ತಾರೆ, ಎಲ್ಲ ಶಾಲಾ ಕಾಲೇಜುಗಳಲ್ಲಿ RSS ಚಟುವಟಿಕೆಯನ್ನು ಬ್ಯಾನ್ ಮಾಡುವ ನಿರ್ಧಾರ. ಆದರೆ ಆ ಒಂದು ನಿರ್ಧಾರಕ್ಕೆ ಹೈಕೋರ್ಟ್ ತಡೆಯನ್ನು ವಿಧಿಸಿದೆ. ಅದೆಲ್ಲವೂ ನಮ್ಗೆಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ. ಆದರೆ ಈಗ ಮತ್ತೆ ಯಾಕೆ ಈ ವಿಚಾರ ಮುನ್ನೆಲೆಗೆ ಬಂತು ಅಂತ ನಾವು ನೋಡ್ತಾ ಹೋದ್ರೆ, ಜೂನ್ 6ನೇ ತಾರೀಕು ಪ್ರಿಯಾಂಕ್ ಖರ್ಗೆ ಅವರಿಗೊಂದು ಬೆದರಿಕೆಯ ಸಂದೇಶ ಬರುತ್ತೆ. ಆ ಸಂದೇಶದ ಮುಖೇನ ಇಲ್ಲಿವರೆಗೆ ಅದು ಕಂಟಿನ್ಯೂ ಆಗ್ತಾ ಬರ್ತಾ ಇದೆ. ಎಲ್ಲೊಂದ್ ಕಡೆ ಪ್ರಿಯಾಂಕ್ ಖರ್ಗೆ ಅವರು RSS ಅನ್ನುವಂಥದ್ದು ಹಿಂಸೆಯನ್ನ ಸೃಷ್ಟಿ ಮಾಡುವಂತ ಒಂದು ಸಂಘಟನೆ, ಶಾಂತಿಯನ್ನ ಕದಡುವ ಪ್ರಯತ್ನವನ್ನ ಮಾಡುತ್ತೆ. ಸೊ ಹಾಗಾಗಿ ಪ್ರಿಯಾಂಕ್ ಖರ್ಗೆ ಅವರು ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ RSS ಸಂಘಟನೆಗೆ. ದಟ್ ಈಸ್ ಡಾಕ್ಯುಮೆಂಟ್ಸ್ ಅನ್ನ ರೆಡಿಯಾಗಿ ಇಟ್ಕೊಳ್ಳಿ, ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಅನ್ನುವ ರೀತಿಯಾದಂತಹ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಈಗಿರ್ತಕ್ಕಂಥ ಪ್ರಶ್ನೆ ಏನು ಅಂದ್ರೆ ವಿದ್ಯಾ, ನಿಜಕ್ಕೂ RSS ಸಂಘಟನೆಯನ್ನು ರಿಜಿಸ್ಟರ್ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಟೆಕ್ನಿಕಲಿ ನಾವು ನೋಡ್ತಾ ಹೋದ್ರೆ ಮಗದೊಂದು ಕಡೆ ಈಗ ಈ RSS ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾವು ಹೇಳ್ತಾ ಇದ್ರಿ, ಈ ಹಿಂದೆ 3 ಸಲ ದೇಶದಲ್ಲಿ ಅದು ಬ್ಯಾನ್ ಆಗಿತ್ತು. ಒಂದ್ಸಲ ಮಹಾತ್ಮ ಗಾಂಧೀಜಿಯವರ ಹತ್ಯೆಯಾದಂಥ ಸಂದರ್ಭದಲ್ಲಿ, ಸೆಕೆಂಡ್ ಟೈಮ್ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ಹೇರಿದಂಥ ಟೈಮಲ್ಲಿ ಆಗಿರ್ಬೋದು, 3ನೇ ಸಲ ಬಾಬ್ರಿ ಮಸೀದಿ ಧ್ವಂಸ ಆದಂಥ ಸಂದರ್ಭದಲ್ಲಿ 3 ಸಲ ಈ ಒಂದು ಸಂಘಟನೆಯನ್ನ ಬ್ಯಾನ್ ಮಾಡಲಾಗಿತ್ತು. ಆದರೆ ಅದು ತಾತ್ಕಾಲಿಕವಾಗಿತ್ತು, ನಿರ್ದಿಷ್ಟವಾಗಿ ಒಂದಷ್ಟು ದಿನಗಳ ಕಾಲ ಅದನ್ನ ಬ್ಯಾನ್ ಮಾಡಿ ಮತ್ತೆ ಆ ಬ್ಯಾನ್ ಅನ್ನುವಂಥ ಒಂದು ಆದೇಶವನ್ನು ತೆರವುಗೊಳಿಸಲಾಯಿತು. ಇದು ಒಂದು ಭಾಗ. ಮಗದೊಂದು ಕಡೆ RSS ಸಂಘಟನೆ ಯಾಕೆ ರಿಜಿಸ್ಟರ್ ಮಾಡ್ಕೊಳ್ತಾ ಇಲ್ಲ ಅನ್ನುವ ಪ್ರಶ್ನೆಗೆ RSS ಸಂಘಟನೆಯವರು ಮತ್ತು ಬಿಜೆಪಿ ನಾಯಕರು ಕೊಡ್ತಾ ಇರತಕ್ಕಂತಹ ಒಂದು ಉತ್ತರ ಏನು ಅಂದ್ರೆ, ಬಾಡಿ ಆಫ್ ಇಂಡಿವಿಜುವಲ್ಸ್ ಅಂತ ಅವರನ್ನು ಅವರು ಕರ್ಕೊಳ್ತಾರೆ. ಅಂದ್ರೆ RSS ಅನ್ನುವಂಥದ್ದು ಒಂದು ಸಂಘಟನೆ ಅಂತ ಮೇಲ್ನೋಟಕ್ಕೆ ಗುರುತಿಸಿಕೊಂಡ್ರು ಸಹ ಇದು ಬಾಡಿ ಆಫ್ ಇಂಡಿವಿಜುವಲ್ಸ್ ಅಂತ ನಮ್ಮನ್ನು ನಾವು ಕರ್ಕೊಳ್ತೀವಿ. ದಟ್ ಈಸ್ ಒಂದು ಗುಂಪಿನ ಸದಸ್ಯರನ್ನ ನಾವು RSS ಅಂತ ಕರಿತೀವಿ ವಿನಃ ಇದನ್ನ ನಾವು ರಿಜಿಸ್ಟರ್ ಮಾಡಲಿಕ್ಕೆ ಬರಲ್ಲ. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ RSS ಅನ್ನುವಂಥದ್ದು ಡೈರೆಕ್ಟ್ ಆಗಿ ಯಾವುದೇ ಈ ಹಣಕಾಸಿನ ವ್ಯವಹಾರ ಆಗಿರ್ಬೋದು, ಬೇರೆ ಬೇರೆ ವಿಚಾರಗಳಲ್ಲಿ ಅದು ಕೆಲಸ ಮಾಡೋದಿಲ್ಲ ಅಥವಾ ಅದರಲ್ಲಿ ಅದು ಭಾಗಿಯಾಗೋದಿಲ್ಲ. ಸೊ ಹಾಗಾಗಿ ನೀವು ಹೇಳಿದ ಇಷ್ಟನ್ನು ಕೇಳಿಸ್ಕೊಳ್ಳೋದಾದ್ರೆ, ಕೆಲವೊಂದು ರಾಜ್ಯಗಳಲ್ಲಿ ನಮ್ಮಲ್ಲಿ ತಗಲಿ ಸರ್ಕಾರಗಳೇ ಜಾಗವನ್ನ ಕೊಟ್ಟಿದೆ. ಇದೆಲ್ಲ ಹೆಂಗ್ ಸಾಧ್ಯ ಆಗುತ್ತೆ ಹಂಗಾದ್ರೆ?
ಎಸ್, ಖಂಡಿತ. ಸೊ ಹಾಗಾದ್ರೆ ಈ RSS ಅನ್ನುವಂಥದ್ದು ಡೈರೆಕ್ಟ್ ಆಗಿ ಕೆಲಸ ಮಾಡದೆ ಹೋದ್ರು ಸಹ ಇದಕ್ಕೆ ಅಫಿಲಿಯೇಟ್ ಅನ್ನುವಂಥ ಒಂದಷ್ಟು ಸಂಸ್ಥೆಗಳಿದಾವೆ ವಿದ್ಯಾ. ಸುಮಾರು 35ರಿಂದ 40 ಅಫಿಲಿಯೇಟ್ ಸಂಸ್ಥೆಗಳು ಈ ಒಂದು RSS ಅಡಿಯಲ್ಲಿ ಬರುತ್ತೆ. ಅದರಲ್ಲಿ ಒಂದು ABVP ಮತ್ತು ಈ ಭಾರತೀಯ ಜನತಾ ಪಕ್ಷ. ಸೊ ಅವೆಲ್ಲವೂ ಸಹ ಅದರ ಅಂಡರ್ ಅಲ್ಲಿ ಬರುವಂಥದ್ದು. ಸೊ ಟೆಕ್ನಿಕಲಿ ನಾನು ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ RSS ಅನ್ನುವಂಥದ್ದನ್ನ ಡೈರೆಕ್ಟ್ ಆಗಿ ರಿಜಿಸ್ಟರ್ ಮಾಡಿಕೊಳ್ಳಿ ಅಥವಾ ಮಾಡಿಕೊಳ್ಳುವಂತಹ ಒಂದು ಆದೇಶವನ್ನ ರಾಜ್ಯ ಸರ್ಕಾರ ಹೊರಡಿಸಿದ್ರೆ, ಈಗ ಗೃಹ ಸಚಿವರಾಗಿರುವಂತಹ ಪ್ರಿಯಾಂಕ ಖರ್ಗೆ ಅವರ ಆದೇಶವನ್ನ ಕೊಟ್ರೆ ನಿಜಕ್ಕೂ ಅದು ಕಾರ್ಯರೂಪಕ್ಕೆ ಬರುತ್ತಾ ಅನ್ನುವಂಥದ್ದು ಈಗಿರ್ತಕ್ಕಂಥ ದೊಡ್ಡ ಕ್ವೆಶ್ಚನ್ ಮಾರ್ಕ್. ಅದು ಮುಂದಿನ ದಿನಗಳಲ್ಲಿ ಹೊಸ ಚರ್ಚೆಗೆ ಅವಕಾಶವನ್ನ ಮಾಡಿಕೊಡಬಹುದು. ಮಗದೊಂದು ಕಡೆ ವಿದ್ಯಾ, ಈ ಹಿಂದೆಯೂ ಸಹ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ನಡೀತು. ಆದರೆ ಈ ಬ್ಯಾನ್ ಅನ್ನುವ ವಿಚಾರವೂ ಸಹ ಈಗ ಚರ್ಚೆಗೆ ಅವಕಾಶವನ್ನ ಮಾಡಿಕೊಟ್ಟಿದೆ. ಈ ಬ್ಯಾನ್ ಅನ್ನುವಂಥದ್ದು ನಿಜಕ್ಕೂ ರಾಜ್ಯ ಸರ್ಕಾರ ಒಂದು ವೇಳೆ ಏನಾದರೂ ರಿಜಿಸ್ಟರ್ ಮಾಡ್ಕೊಳ್ಳದೆ ಹೋದ್ರೆ, RSS ಅನ್ನುವ ಸಂಸ್ಥೆ ರಿಜಿಸ್ಟರ್ ಮಾಡ್ಕೊಳ್ಳದೆ ಹೋದ್ರೆ ರಾಜ್ಯ ಸರ್ಕಾರ ಹಾಗಾದ್ರೆ ಬ್ಯಾನ್ ಮಾಡ್ಬಿಡ್ತಾ RSS ಅಂತ ನೋಡ್ತಾ ಹೋದ್ರೆ ರಾಜ್ಯ ಸರ್ಕಾರದ ಕೈಯಲ್ಲಿ ಅದು ಇಲ್ಲ. ರಾಜ್ಯ ಸರ್ಕಾರಕ್ಕೆ ಕೇಳಬೇಕು ಅನ್ಕೊಂಡಿದ್ದೆ ನಾನು. ಗೃಹ ಇಲಾಖೆಯ ಕಾರ್ಯವ್ಯಾಪ್ತಿ ಎಷ್ಟು ಬರುತ್ತೆ? ಅಲ್ಲಿ ಕ್ರಶ್ ಅನ್ನೋ ಪದ ಬಳಸ್ತಾರೆ ಅಂದ್ರೆ ಸಾಧ್ಯನಾ? ಅಂಡ್ DK ಶಿವಕುಮಾರ್ ಅವ್ರ ಮೇಲೂ ಕೂಡ ಒಂದು ಆರೋಪ ಕೇಳಿ ಬರ್ತಾ ಇತ್ತು. ಅದೇನಪ್ಪಾ ಅಂದ್ರೆ ಹಿಂದೆ ಹೇಗ್ ಮಾತಾಡ್ತಾ ಇದ್ರು ಅನ್ನೋದು ಲೆಕ್ಕಕ್ಕೆ ಬರಲ್ಲ, ಈ ಸ್ಥಾನಕ್ಕೆ ಅಥವಾ ಈ ಪೊಸಿಷನ್ ಅಧಿಕಾರವನ್ನ ತಗೊಂಡ ನಂತರ ಹೇಗ್ ನಡ್ಕೊಳ್ತಾರೆ, ಏನ್ ಮಾತಾಡ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಅಂಡ್ ಪ್ರಿಯಾಂಕ್ ಖರ್ಗೆ ಅವ್ರ ವಿಚಾರದಲ್ಲೂ ಅದು ಅನ್ವಯ ಆಗ್ತದ ಅಂತ. ಅಲ್ಲಿ ಕ್ರಶ್ ಅನ್ನೋ ಪದವನ್ನೆಲ್ಲ ಬಳಸೋದು ಅಂಡ್ ಅವರ ಇಲಾಖೆಯ ವ್ಯಾಪ್ತಿ ಏನು? ಎಸ್, ಕರೆಕ್ಟ್. ಈಗ ನಾನು ಅದನ್ನೇ ಹೇಳ್ತಿದ್ದೆ ವಿದ್ಯಾ, ಟೆಕ್ನಿಕಲಿ RSS ಅನ್ನ ರಾಜ್ಯ ಸರ್ಕಾರ ಬ್ಯಾನ್ ಮಾಡೋದಕ್ಕೆ ಅಧಿಕಾರ ಇದೆಯಾ ಅಂದ್ರೆ ನೋ. ಈಗ ರಾಜ್ಯ ಸರ್ಕಾರ ಶಿಫಾರಸನ್ನ ಮಾಡ್ಬೋದು ಅಷ್ಟೇ ಕೇಂದ್ರ ಸರ್ಕಾರಕ್ಕೆ ಇಂಥ ಸಂಘಟನೆಗಳನ್ನ ಬ್ಯಾನ್ ಮಾಡಿ ಅಂತ. ಆದ್ರೆ ಫೈನಲಿ ಆ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ಸೊ ಈಗಿರ್ತಕ್ಕಂಥ ಕೇಂದ್ರದಲ್ಲಿ ಇರ್ತಕ್ಕಂಥ ಬಿಜೆಪಿ ಸರ್ಕಾರ ನಿಜಕ್ಕೂ ಅಂತ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾ ನೋ, ಔಟ್ ಆಫ್ ದ ಬಿಜೆಪಿ, ಅದು ಹೃದಯ ಭಾಗ ಬಿಜೆಪಿದು. ಸೊ ಹಾಗಾಗಿ ಅಂತ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು ಕನಸಿನ ಮಾತು ಮತ್ತು ದೂರದ ಮಾತು. ಸೊ ಎಲ್ಲೋ ಒಂದು ಕಡೆ ಈ ಆರೋಪ ಪ್ರತ್ಯಾರೋಪಗಳು ಏನಿದ್ದಾವಲ್ಲ, ಇದು ಸುಮಾರು ಮತ್ತೊಂದಿಷ್ಟು ದಿನಗಳ ಕಾಲ ಮುಂದುವರಿಯುವಂತ ಎಲ್ಲ ಸಾಧ್ಯತೆಯೇ ಇದೆಯೇ ವಿನಃ ಇದೊಂದು ತಾರ್ಕಿಕವಾಗಿರ್ತಕ್ಕಂಥ ಅಂತ್ಯಕ್ಕೆ ಬರುವಂತ ಯಾವುದೇ ಸಾಧ್ಯತೆಗಳನ್ನ ನಾವು ಈ ಕ್ಷಣಕ್ಕೆ ಪರಿಗಣಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ವಿಶ್ಲೇಷಣೆಗಳನ್ನ ತಜ್ಞರು ಮಾಡ್ತಾ ಇದ್ದಾರೆ ವಿದ್ಯಾ. ಆದ್ರೆ ಒಂದು ರಿಜಿಸ್ಟರ್ ಮಾಡಿಸಿಕೊಳ್ಳುವಂತಹ ವಿಚಾರ ಇದೆ, ಹೇಗೇನು ಇದು ಕಾನೂನಿನ ಕಟಕಟೆ ಹೋಗುವಂತ ಲಕ್ಷಣಗಳು ಕಾಣಿಸುತ್ತೆ. ಒಂದು ವೇಳೆ ಬ್ಯಾನ್ ಅಥವಾ ನಿಷೇಧ ಅನ್ನುವ ಆದೇಶವನ್ನು ರಾಜ್ಯ ಸರ್ಕಾರ ಹೊರಡಿಸಿದ್ರೆ ಅದಕ್ಕೆ ಯಾವುದೇ ರೀತಿಯಾದಂತಹ ಮಾನ್ಯತೆ ಇರೋದಿಲ್ಲ. ಸೊ ಈ ರೀತಿಯಾದಂತಹ ಒಂದಷ್ಟು ಗೊಂದಲಗಳನ್ನ ಮತ್ತೊಂದಿಷ್ಟು ದಿನಗಳ ಕಾಲ ರಾಜ್ಯದ ಜನರು ನೋಡ್ಲೇಬೇಕಾಗಿರುತ್ತಂತ ಅನ್ನಿಸ್ತಾ ಇದೆ ಅಂತ. ಥ್ಯಾಂಕ್ ಯು ಶಿವು ಡೀಟೇಲ್ಸ್ಗೆ.